ವೆಲ್ಕಮ್ ಟು ಉಷಾ ಚಿನ್ನು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಹಸ್ಬೆಂಡು, ನಮ್ಮ ಅಕ್ಕ. ಅವರು ಪಿಕಪ್ ಮಾಡೋಕ್ಕೆ ಈಗ ನಾವು ಹೋಗ್ತಾ ಇರೋದು. ಅವ್ರು ಪಿಕಪ್ ಮಾಡ್ಕೊಂಡು ಹಂಗೆ ಹೋಗ್ತೀವಿ. ಇವತ್ತು ಬುಧವಾರ ಆಗಿರೋದ್ರಿಂದ ಭೂತಾಳೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೆವಿ ಪವರ್ಫುಲ್ ಟೆಂಪಲ್ ಅದು. ಬುಧವಾರ ಮಾತ್ರ ಓಪನಿಂಗ್ ಇರುತ್ತೆ. ಸೊ ಅದು ಬಂದು ಚಿಕ್ಕಳ್ಳಿ ಹತ್ರ ಇರೋದು. ಟೆರಿಷನ್ ಕಾಲೇಜ್ ಮೇಲೂ ಹೋಗ್ಬೋದು, ಬನ್ನೂರು ರೋಡು. ಆ ಕಡೆಯಿಂದ ಚಿಕ್ಕಳ್ಳಿ ಈ ಕಡೆಯಿಂದನೂ ಹೋಗ್ಬೋದು. ಸೊ ನಾವು ಈ ಕಡೆ ಬನ್ನೂರು ರೋಡಿಂದ ಹೋಗೋದು, ಟೆರಿಷನ್ ಕಾಲೇಜಿಂದ. ಸೊ ತುಂಬ ತಿಂಗಳೇ ಆಯಿತು ಅನಿಸುತ್ತೆ. ಒಂದು 5 ಮಂತ್ಸಲ್ಲಿ ಇದ್ದಾಗ ಮಾತ್ರ ನಮ್ಮ ರಿಲೇಟಿವ್ದು ಒಂದು ಗೃಹ ಪ್ರವೇಶ ಇತ್ತು, ಆವಾಗ ಹೋದಾಗ ಮಾತ್ರ ಹೋಗಿದ್ದು. ಅದಾದಮೇಲೆ ಹೋಗೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಇವಾಗ. ಸೊ ಇವಾಗ ಆಷಾಢ ಮಾಸ ಆಗಿರೋದ್ರಿಂದ ವಿಶೇಷವಾಗಿ ಪೂಜೆ ಅಲಂಕಾರ ಎಲ್ಲ ಮಾಡಿರ್ತಾರೆ. ಸೊ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ಬುಧವಾರ ಮಾತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಹೋಗ್ತಾ ಇದ್ದೀವಿ. ಗಾಯ್ಸ್, ನಮ್ಮ ಅಕ್ಕನಿಗೆ ವೆಯ್ಟ್ ಮಾಡ್ತಿದ್ವಿ. ಫೈನಲಿ ಅವ್ರು ಬಂದರು. ಮ್ಯಾಚಿಂಗ್ ಹಾಕೋಬಿಟ್ಟಿದ್ವಿ ಕೋಇನ್ಸಿಡೆನ್ಸ್ ಆಗಿ. ನಾವು ಹೋದಾಗ್ಲೇ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ತುಂಬ ಜೋರಾಗಿ ಏನು ಬರ್ತಿರ್ಲಿಲ್ಲ, ಸೊ ಲೈಟಾಗಿ ಬೀಳ್ತಾಯಿತ್ತು. ಸೊ ತುಂಬ ವೆಹಿಕಲ್ಸ್ ಎಲ್ಲ ನಿಂತಿತ್ತು. ನೋಡಿದ್ರೆ ಇಷ್ಟೊಂದು ಜನ ಇದ್ದಾರೆ ಅಂತ ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಜನನ ನೋಡ್ತಾ ಇರೋದು. ಸುಮಾರು ಸಲ ಹೋಗಿದ್ದೀನಿ, ಬಟ್ ಇಷ್ಟೊಂದು ಜನ ನಾನು ನೋಡೇ ಇರಲಿಲ್ಲ. ಸೊ ಇವಾಗ ಆಷಾಢ ಮಾಸ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ. ಸೊ ನಮಗೆ ಸ್ವಲ್ಪ ನಿಧಾನಕ್ಕೆ ದರ್ಶನ ಆಯಿತು, ಬಟ್ ನಿಧಾನಕ್ಕಾದರೂ ಲೇಟೆಸ್ಟಾಗಿ ಆಯಿತು, ತುಂಬ ಫ್ರೀಯಾಗಿ ಆಯಿತು. ಸೊ ನನ್ನ ಹಸ್ಬೆಂಡ್ ಎಲ್ಲಾದರೂ ಬಜ್ಜಿ ಬೋಂಡ ಮಾಡ್ತಿದ್ದಾರೆ ಅಂದರೆ ಅಲ್ಲೇ ಸ್ಟಿಕ್ಕನ್ ಆಗಿಬಿಡ್ತಾರೆ, ಅವ್ರಿಗೆ ಅಷ್ಟೊಂದು ಇಷ್ಟ. ಸೊ ಅಲ್ಲೆಲ್ಲ ಬಜ್ಜಿ ತಿಂದ್ಕೊಂಡು ನಾವು ಬಂದ್ವಿ. ಸೊ ಬರಬೇಕಾದ್ರೆ ಏನು ಮಳೆ ಇರಲಿಲ್ಲ, ಬಟ್ ಟೆರಿಷನ್ ಕಾಲೇಜ್ ಹತ್ರ ಎಲ್ಲ ಮಳೆ ಎಲ್ಲ ಉದು ನಿಂತಿತ್ತು. ಸೊ ನಮ್ಮ ಅಕ್ಕನಾಗೆ ಸಬರ್ ಹತ್ರನೇ ಡ್ರಾಪ್ ಮಾಡಿಬಿಟ್ಟು ಸೊ ನಾವು ಹಂಗೆ ಮನೆಗೆ ಬಂದ್ವಿ. ಬರಬೇಕಾದ್ರೆ ಅಂದವೇ ಒಂದು ಕೆಫೆ ಕಾಣಿಸ್ತು. ಸೊ ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಹಂಗೆ ಬರಬೇಕಾದ್ರೆ ಕಾಫಿ ಕುಡ್ಕೊಂಡು ಮನೆಗೆ ಬಂದ್ವಿ. ಸೊ ಈ ಟೆಂಪಲ್ಲು ಭೂತಾಳೇಶ್ವರಿ ಹೆವಿ ಪವರ್ಫುಲ್ ದೇವರು. ನಾವು ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರು ಕೂಡ ಆಗುತ್ತೆ. ಸೊ ಹೂವರನ್ನು ಕೂಡ ಕೇಳ್ಬೋದು, 20 ರೂಪೀಸ್ ತೊಗೋತಾರೆ. ಸೊ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು, ಅದಕ್ಕೆ ಏನೂ ಕೇಳೋಕ್ಕೆ ಹೋಗಲಿಲ್ಲ. ಬಟ್ ತುಂಬ ಜನ ಕೇಳ್ತಾರೆ. ಬುಧವಾರ ಮಾತ್ರ ಓಪನ್ ಇರುತ್ತೆ. ಇನ್ನು ಯಾವುದೇ ಹಬ್ಬ ಆಗಿರ್ಬೋದು, ಯಾವುದೇ ಇದಾದ್ರೂ ಕೂಡ ಓಪನ್ ಇರೋಲ್ಲ. ಬುಧವಾರ ಏನಾದರೂ ಹಬ್ಬ ಬೇಕಿದ್ರೆ ಆವತ್ತಿನ ದಿನ ಓಪನ್ ಇರುತ್ತೆ. ಸೊ ನಾನಿಲ್ಲ ಅಂತಂದರೂ 4-5 ಸಲ ಮೇಲೆ ಹೋಗಿದ್ದೀನಿ. ಸೊ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ. ಅಲ್ಲಿಗೆ ಹೋದರೆ ಏನೋ ಒಂಥರ ಸಮಾಧಾನ, ಖುಷಿ ಆಗುತ್ತೆ. ಸೊ ಅದಕ್ಕೆ ಇವತ್ತು ಬುಧವಾರ ಇತ್ತು ಅಂತ ಅಂದ್ಬಿಟ್ಟು ಹೋಗಿ ಬಂದ್ವಿ. ಸೊ ನೀವು ಯಾರು ಗೊತ್ತಿದ್ದರೆ ಹೋಗಿದ್ರೆ ಹೋಗಿದ್ದು ಬನ್ನಿ. ಬುಧವಾರ ಮಾತ್ರ ಓಪನ್ನು, ಬೆಳಿಗ್ಗೆಯಿಂದ ಸಂಜೆ ತನಕನೂ ಓಪನ್ ಇರುತ್ತೆ. ಸೊ ಕೆಲವೊಬ್ಬೊಬ್ರಿಗೆ ಮೈಸೂರಲ್ಲಿರೋರಿಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇದು ಟೆರಿಷನ್ ಕಾಲೇಜ್ ಹತ್ರ ಸ್ವಲ್ಪ ಈಗ ಆ ಕಡೆಯಿಂದನೂ ಹೋಗ್ಬೋದು, ಚಿಕ್ಕಳ್ಳಿಯಿಂದ ಬಸ್ಸು ಹೋಗುತ್ತೆ, ಆ ಕಡೆಯಿಂದನೂ ಬೇಕಾದ್ರೆ ಹೋಗ್ಬೋದು. ಸೊ ಟೆರಿಷನ್ ಕಾಲೇಜಿಂದ ಹೋದರೆ ಆಟೋ ಎಲ್ಲ ಸಿಗುತ್ತೆ. ಸೊ 20-30 ರೂಪೀಸ್ ಏನೋ ತಗೋತಾರೆ ಅನಿಸುತ್ತೆ. ಎಷ್ಟು ಕರೆಕ್ಟಾಗಿ ತಗೋತಾರೆ ಅಂತ ಗೊತ್ತಿಲ್ಲ. ಸೊ ಇವಾಗ ಕಾರಲ್ಲಿ ಹೋಗಿ ಬಂತು ಅಂತಂದರೆ ಒಂಥರ ಫುಲ್ಲು ಟೈರ್ಡ್ ಅಂತ ಅಂದಂಗೆ ಅನಿಸುತ್ತೆ. ಪ್ಲಸ್ ವಾಮಿಟೇಷನ್ ಬರೋಂಗೂ ಕೂಡ ಫೀಲ್ ಆಗುತ್ತೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.